ನೋಡಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಾನು ಜನ ನನಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನ್ನ ಪ್ರಭುಗಳವರು, ಮಾಲೀಕರವರು, ಅವ್ರ ಸೇವೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ನೂ 1.5-2 ವರ್ಷದಲ್ಲಿ ಏನು ಸಾಧ್ಯತೆ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಉಪಾಧ್ಯಕ್ಷ ಅದು DK ಶಿವಕುಮಾರ್ ಅವರು ಯಾವತ್ತು ಮುಖ್ಯಮಂತ್ರಿ ಆದರೂ ಅವತ್ತೇ ಸಾಯಂಕಾಲ 7 ಗಂಟೆಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕಳಿಸಿದೆ, ನೈತಿಕ ಆಧಾರದ ಮೇಲೆ. ಸರಿ, KKDB ಏನಾದರೂ ಕೊಟ್ಟು ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೇಳೋದಲ್ಲ, ಏನು ನಿರಾಶೆನಿಲ್ಲ, ಹತಾಶೆನಿಲ್ಲ. ಇದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂತೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ನಾನು ಅಂದ್ಕೊಂಡಿದ್ದೆ, ಯಾಕಂದರೆ ಸಿದ್ದರಾಮಯ್ಯ ಹೇಳಿದರು 3 ಸಲ ನಮ್ಮ ಕರೆದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತು ಬಹಿರಂಗ ಸಭೆಯಲ್ಲಿ ಕೂಡ 3 ಸಲ ಹೇಳಿದರು. ನಾನು ಸಮಾನ ಮನಸ್ಕರಾಗಿ ನಾವೆಲ್ಲ ಬೆಳೆದಿದ್ದೇವೆ, ಒಂದೇ ಸಲ ರಾಜಕಾರಣಕ್ಕೆ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿ ಆದ 2 ಸಲ ಆದೆ, ಇವನಿಗೆ ಅವಕಾಶ ಸಿಕ್ಕಿಲ್ಲ, ಮುಂದೆ ನಾನು ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದೆ. ಆಗಿಲ್ಲ ಸರ್. ಈ ಬಾರಿ ಅವರು ಸಿದ್ದರಾಮಯ್ಯ ಅವರು ಸಿಎಂ ಇದ್ದಂಥ ಸಂದರ್ಭದಲ್ಲಿ ಆಗಲಿಲ್ಲ, ಈಗ ಚಾಪ್ಟರ್ ಕ್ಲೋಸ್ ಆಯ್ತಲ್ಲ, ಮಾತಾಡೋ ಉಪಯೋಗ ಏನದ? ನಾನು ಏನು ಹೇಳಬೇಕಂತ ಮಾಡೀನಿ. ನಿನ್ನೆ ನಾನು ಒಂದು ಪತ್ರ ಬರೆದು ಎಲ್ಲ ಮಾಧ್ಯಮಗಳಿಗೂ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆಯಲ್ಲಿ ಬಂದಿದೆ. ಮುಂದೆ ಅದು ಹೇಳಬೇಕಾದಂಥ ಅವಶ್ಯಕತೆ ಇದೆ. ಸರ್, ಈಗ KKDB ಅಂತಿದೆ, ಸೀನಿಯರ್ ಇದ್ದೀರಿ, ತಾವಿದ್ದೀರಿ. ನಾನು ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು, ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಮುಂದೆ ಯಾವುದೂ ತಗೊಳ್ಳಲ್ಲ. ಈಗ ಯಾವುದು ನಿಗಮ ಮಂಡಳಿ ಯಾವುದೂ ತಗೊಳ್ಳಲ್ಲ. ಸ್ವಾಭಿಮಾನದ ಬದುಕು ನಡೆಸ್ತೇನೆ ಮತ್ತು ಸಮಾನ ಮನಸ್ಕರ ಜೊತೆಗೆ ಕೂತು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಏನೇನಾಗಬೇಕು ಅನ್ನೋದನ್ನು ನಾವು ಜನಪರವಾಗಿ ಧ್ವನಿ ಎತ್ತೀನಿ. ಸರಿ, ಹಿರಿಯ ನಾಯಕರಿಗೆ ಮತ್ತು 3-4 ಸಲ ಶಾಸಕರಾದ್ರಿಗೆ ಏನು ಕಡೆಗಣೆ ಮಾಡತ್ತೆ ಸರ್ ಏನು ಪಕ್ಷದಾಗ? ಅದೆಲ್ಲ ನಮ್ಗೆ ಬಿಟ್ಟಿದ್ದು. ನಿಮ್ಗೆ ಕೊಟ್ಟ ಭರವಸೆ ಇದು ಆಗಲಿಲ್ಲ ಅಂತ. ಅದೊಂದೇ ಬೇಸರ ನಮಗೆ. ಸಿದ್ದರಾಮಯ್ಯನವ್ರ ಮೇಲೆ ನಾನು ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ, ಮಾಡ್ತಾರಂತೇಳಿ. ಆಗಿಲ್ಲ, ಕಾರಣ ಗೊತ್ತಿಲ್ಲ. ತಮಗೇನಾದರೂ ಮಾತಾಡಿದ್ರೆ CM ಆಗಲಿ, ಮಾಜಿ CM ಅವರು? ಯಾರೂ ಮಾತಾಡಿಲ್ಲ. ಯಾರು ನಿಮ್ಗೆ ಯಾರು ಮಾತಾಡಿಲ್ಲ. ಏನಾಗಿದೆ, 141 MLA ಇದ್ದಾರೆ. ನಾನಿದ್ರೇನೋ ಹೋದ್ರೇನೋ ಹೆಚ್ಚಾಗ್ತದೆ, ಬೆಲೆ ಕೆಮ್ಮಾಗ್ತದೆ. ಸಾಕಷ್ಟು ಬಹುಮತ ಇದೆ. ಮಾತಾಡಬೇಕು ಅಂತ ನನಗೇನು ಅಪೇಕ್ಷೆನೂ ಇಲ್ಲ. ನಾನು VP ಸಿಂಗ್ ಜೊತೆಗೆ, ಚಂದ್ರಶೇಖರ್ ಜೊತೆಗೆ, ದಂಡವತಿ ಜೊತೆಗೆ, ನಾನು ಜಾರ್ಜ್ ಜೊತೆಗೆ ಇದ್ದು ಕೆಲಸ ಮಾಡಿದವನು. ಗಂಟೆಗಟ್ಟಲೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಯಾರೋ ಜೊತೆ ಮಾತಾಡಿಲ್ಲ. ಅಲ್ಲ, ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಸಾಕಷ್ಟು ಆಪ್ತರು ಸರ್. ಈಗ ಅವರು ಒಂದು ಇದು ನಡೆದಿಲ್ಲ ಈ DKC ಗೌರ್ಮೆಂಟ್ನಲ್ಲಿ ಅಂತ. ಈ ಮಾತು ಒಪ್ಪಲ್ಲ, ನಾನು ಈ ಮಾತಿಗೆ ಒಪ್ಪಲ್ಲ. ಈಗ ಶಾಸಕರು ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ, ಅವರೇನಾದರೂ ತಮ್ಮ ಹತ್ರ ಮಾತಾಡಿದ್ದಾರೆ? ಇಲ್ಲ, ಯಾರು ಮಾತಾಡಿಲ್ಲ. ಯಶವಂತರೇಗೌಡರು ಮಾತಾಡಿದ್ರು ಅಷ್ಟೇ ಸರ್. ಶಾಸಕರು ರಾಜೀನಾಮೆ ಕೊಟ್ಟರು ತಗೊಳ್ಳಿ ಅಂತ ಹೇಳಿದ್ರು CM ಹೇಳಿದ್ದಾರೆ. ಅವ್ರಿಗೆ ಒಂದು ಪಕ್ಷದ ನಾಯಕರಾಗಿ ಹೇಳಿದ್ದಾರೆ ಸರ್. ನಿನ್ನೆ ಒಂದೊಂದು ಆಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.